ಮೃತ ಚಂದನ್ ತಂದೆ ಜೊತೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಕೆನಡಾದಲ್ಲಿ ಕೊಲೆಯಾದಂತಹ ಕನ್ನಡಿಗ ಚಂದನ್ ಕುಮಾರ್ ತಂದೆ ಜೊತೆ ದೆಹಲಿಯಿಂದ ಫೋನ್ ಮೂಲಕ ಎಚ್ಡಿಕೆ ಮಾತುಕತೆ ನಡೆಸಿದ್ರು. ಧೈರ್ಯ ತುಂಬಿದ್ದಾರೆ. ಧೈರ್ಯದಿಂದ ಇರುವಂತೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಕೆನಡಾದಲ್ಲಿ L&T ಕಂಪನಿಯಲ್ಲಿ ಉದ್ಯೋಗ ಮಾಡಿಕೊಂಡಿದ್ದಂತಹ ಕನ್ನಡಿಗ ಚಂದನ್ ಅಲ್ಲಿ ಬರುವಂತಹ ಕನ್ನಡಿಗರಿಗೆ ಸಹಾಯವನ್ನು ಮಾಡ್ತಾ ಇದ್ರು. ಸಾಕಷ್ಟು ಸಂಘ ಸಂಸ್ಥೆಗಳಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಆದರೆ ಇದ್ದಕ್ಕಿದ್ದಂತೆ ಏಕಾಏಕಿ ಈ ರೀತಿ ಗುಂಡಿನ ದಾಳಿ ಸುರಿಸಿ ಅವರನ್ನು ಹತ್ಯೆ ಮಾಡಿದ ಯಾಕೆ ಅನ್ನೋದ್ರ ಬಗ್ಗೆ ಕಾರಣಗಳನ್ನು ಒಂದು ಕಡೆ ಪತ್ತೆ ಹಚ್ಚಲಾಗ್ತಾ ಇದೆ. ಇತ್ತ ಕರ್ನಾಟಕದಲ್ಲಿರುವಂತಹ ಅವರ ಪೋಷಕರು ದುಃಖಿಸ್ತಾ ಇದ್ದಾರೆ. ದಿಕ್ಕೆ ತೋಚದಂತಾಗಿದೆ. ಬಾಳಿ ಬದುಕಬೇಕಾಗಿದ್ದಂತಹ ಮಗನನ್ನು ಈ ರೀತಿ ಕೊಂದು ಬಿಟ್ರು ಅನ್ನೋದನ್ನು ಅರಗಿಸ್ಕೊಳ್ಳೋದು ಕಷ್ಟ ಆಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಚಂದನ್ ಮನೆಗೆ ಗೃಹ ಸಚಿವ ಪರಮೇಶ್ವರ್ ಭೇಟಿ. ಕೆನಡಾದಲ್ಲಿ ಕಗ್ಗೊಲೆಯಾದಂತಹ ಕನ್ನಡಿಗ ಚಂದನ್ ಹೆತ್ತವರಿಗೆ ಸಾಂತ್ವನ ಹೇಳೋದಕ್ಕೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಚಂದನ್ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಕೆನಡಾದಲ್ಲಿ ಈ ರೀತಿ ಮಾಲ್ ಹೊರಗಡೆ ಕೊಲೆಯಾಗುತ್ತೆ ಚಂದನ್ ಕುಮಾರ್ದು. 6 ವರ್ಷಗಳ ಹಿಂದೆ ಉದ್ಯೋಗ ಹರಿಸಿ ಕೆನಡಾಗೆ ಹೋಗಿದ್ದು ಚಂದನ್. ಅಲ್ಲೇ L&T ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು. ಯಾಕಾಗಿ ಈ ಹತ್ಯೆಯಾಯಿತು, ಮಾಡಿದವರು ಯಾರು, ಇದೆಲ್ಲವೂ ಕೂಡ ಇನ್ನೂ ಕಗ್ಗಂಟಾಗಿದೆ. ಹೋಮ್ ಮಿನಿಸ್ಟರ್ ಮನೆಗೆ ಭೇಟಿ ಕೊಟ್ಟು ಪೋಷಕರಿಗೆ ಸಾಂತ್ವನದ ಮಾತುಗಳನ್ನು ಹೇಳೋದಕ್ಕೆ ಮುಂದಾಗಿದ್ದಾರೆ.